ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಯುವ ಪಡುಕೋಣೆ. ಇವತ್ತಿನ ಒಂದು ಸ್ಟೋರಿ ನಮ್ಮ ಉಡುಪಿಯಲ್ಲಿ ನಡೆದಿರುವಂಥದ್ದು. ಆ ದಿನ ರಾತ್ರಿ ತುಂಬ ಜೋರಾಗಿ ಮಳೆ ಬರ್ತಾ ಇರುತ್ತೆ. ಈ ರಶ್ಮಿ ಅನ್ನೋ ಹುಡುಗಿ ಉಡುಪಿಯ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಸ್ವಲ್ಪ ಕೆಲಸ ತಡವಾಗಿ ಬಿಟ್ಟಿರೋದ್ರಿಂದ ಸರಿ ಸುಮಾರು 8 ಗಂಟೆ ಆಗಿರುತ್ತೆ. ಅವಳು ಆಫೀಸಿಂದ ತನ್ನ ಮನೆಗೆ ಬಸ್ಸಲ್ಲಿ ಬರ್ತಾಳೆ. ಅವಳ ಮನೆಯ ಹತ್ತಿರದಿರುವ ಬಸ್ ಸ್ಟಾಪಲ್ಲಿ ಅವಳು ಇಳ್ಕೊಳ್ತಾಳೆ. ತುಂಬ ಜೋರಾಗಿ ಮಳೆ ಬರ್ತಾ ಇರುತ್ತೆ. ಸೊ ದಿನಾಲೂ ಇವಳು ಬಸ್ ಸ್ಟಾಪಿಗೆ ಬಂದ ಕೂಡಲೇ ಇವಳ ತಂದೆ ಅವಳನ್ನ ಮನೆಗೆ ಕರ್ಕೊಂಡು ಬೈಕಲ್ಲಿ ಹೋಗ್ತಾರೆ. ಅದೇ ರೀತಿ ಇವಳು ತನ್ನ ತಂದೆಗೆ ಕಾಲ್ ಮಾಡ್ತಾಳೆ. ಸೊ ಕಾಲ್ ಮಾಡಿದಾಗ ತಂದೆ ಹೇಳ್ತಾರೆ, ಸ್ವಲ್ಪ ಹೊರಗಡೆ ಇದ್ದೇನಮ್ಮ, ರೈನ್ ಕೋಟ್ ಬೇರೆ ತಂದಿಲ್ಲ, ನೀನು ಹಾಗೆ ನಡ್ಕೊಂಡು ಹೋಗು ಅಂತ ಹೇಳ್ತಾರೆ. ಸೊ ಆ ಬಸ್ ಸ್ಟಾಪಿಂದ ಅವಳ ಮನೆಗೆ ಒಂದು 15ರಿಂದ 20 ನಿಮಿಷ ಆಗುತ್ತೆ. ಸೊ ಇವಳು ಏನು ಮಾಡ್ತಾಳೆ, ತಂದೆ ಹೇಗೋ ಬರಲ್ಲ ಅಂದರು, ಮಳೆ ಬೇರೆ ತುಂಬ ಜೋರಾಗಿ ಬರ್ತಾ ಇದೆ. ಸೊ ಹಾಗೆ ಅವಳು ತನ್ನ ಕೊಡೆನ ಎತ್ಕೊಂಡು ಹಾಗೆ ಆ ರಾತ್ರಿ ಸರಿ ಸುಮಾರು 8:30 ಆಗಿರುತ್ತೆ. ಆ ದಾರಿ ಹಾಗೆ ಹೋಗ್ತಾಳೆ. ಹೋಗ್ತಾ ಸ್ವಲ್ಪ ದೂರದ ಹೋಗ್ತಾ ಇದ್ದ ಹಾಗೆ ಅವಳು ತನ್ನ ತಾಯಿಗೆ ಫೋನ್ ಮಾಡ್ತಾಳೆ. ಅಮ್ಮ ಅಪ್ಪ ಬರಲ್ಲ ಅಂದರು, ಸ್ವಲ್ಪ ದೂರದವರೆಗೂ ನೀನು ಬಂದ್ಬಿಡು, ನಾನು ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸೊ ಹಾಗೆ ತಾಯಿ ಕೂಡ ಸರಿ ಅಮ್ಮ ಆಯಿತು ನಾನು ಬರ್ತೀನಿ ಅಂತ ಹೇಳ್ತಾರೆ. ಸೊ ಅದಾದ ಸ್ವಲ್ಪ ದೂರ ಹಾಗೆ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಇವಳಿಗೆ ಸ್ವಲ್ಪ ಭಯ ಜಾಸ್ತಿ ಕೂಡ. ಮಳೆ ಬೇರೆ ಜೋರಾಗಿ ಬರ್ತಾ ಇರುತ್ತೆ. ತನ್ನ ಫ್ರೆಂಡ್ಗೆ ಕಾಲ್ ಮಾಡ್ತಾಳೆ, ಆದರೆ ನೆಟ್ವರ್ಕ್ ರೀಚ್ ಆಗ್ತಾ ಇರಲ್ಲ. ಸೊ ಅವಳಿಗೆ ರೀಚ್ ಆಗಿದ್ರೆ ಅವಳ ಹತ್ರನಾದರೂ ಸ್ಕೂಟಿನ ತಗೊಂಡು ಬರೋಕೆ ಹೇಳೋಣ ಅಂತ. ಕೊನೆಗೂ ಅವಳ ಒಂದು ಕನೆಕ್ಟಿವಿಟಿ ಸಿಗಲ್ಲ. ಹಾಗೆ ಮುಂದಕ್ಕೆ ನಡ್ಕೊಂಡು ಹೋಗ್ತಾಳೆ. ಆ ಒಂದು ಹೋಗುವ ದಾರಿಗೆ ಒಂದು ಖಾಲಿ ಮನೆ ಇದೆ. ಯಾರು ಕೂಡ ವಾಸವಾಗಿರಲ್ಲ. ಅಲ್ಲಿನ ಸುತ್ತಮುತ್ತ ಜನ ಹೇಳ್ತಾ ಇರ್ತಾರೆ, ಅಲ್ಲಿ ನೆಗೆಟಿವ್ ಎನರ್ಜೀಸ್, ಆ ಮನೆಯ ಸುತ್ತ ತುಂಬಾ ನೆಗೆಟಿವ್ ಎನರ್ಜೀಸ್ ಇದೆ ಅಂತ. ಸೊ ಈ ಮಾತುಗಳನ್ನ ಕೇಳಿರುವ ಇವಳು ಇನ್ನೇನು ಆ ಮನೆ ಬರ್ತಾ ಇದ್ದ ಹಾಗೆ ತುಂಬಾ ಭಯ ಭೀತಳಾಗ್ತಾಳೆ. ಸೊ ಇನ್ನೇನು 5ರಿಂದ 10 ನಿಮಿಷ ಅಂದ್ರೆ ಆ ಮನೆ ಇರುವ ಹತ್ತಿರದ ರೋಡ್ಗೆ ಅವಳು ಬರ್ತಾಳೆ. ಸೊ ಹಾಗೆ ಮನೆಯಲ್ಲಿ ನಡ್ಕೊಂಡು ಬರ್ತಾಳೆ. ಇನ್ನೇನು ಸಮೀಪ ಆ ಮನೆಗೆ ಬರ್ತಾಳೆ. ಆ ಮನೆಗೆ ಬರ್ತಾ ಇದ್ದ ಹಾಗೆ ಅವಳ ಹಿಂದೆ ಯಾರೋ ನಡ್ಕೊಂಡು ಬರೋ ಹಾಗೆ ಫೀಲ್ ಆಗ್ತಾ ಇರತ್ತಂತೆ. ಸೊ ಹಾಗೆ ಅವಳು ಮುಂದಕ್ಕೆ ಹೋಗ್ತಾಳೆ. ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದ್ದಾಗೆ ತುಂಬಾ ಗಟ್ಟಿಯಾಗಿ ಗೆಜ್ಜೆ ಶಬ್ದ ಕಾಣಿಸಕ್ಕೆ ಶುರು ಆಗುತ್ತೆ. ತುಂಬಾ ಜೋರಾಗಿ ಕೇಳಿಸುತ್ತಂತೆ. ಇವಳು ತುಂಬಾ ಭಯದಿಂದ, ಮಳೆ ಬೇರೆ ಬರ್ತಾ ಇರೋ ಕಾರಣಕ್ಕೆ ಏನ್ ಶಬ್ದ ಅನ್ನೋದೇ ಅವಳಿಗೆ ಗೊತ್ತಾಗಲ್ಲ. ಹಾಗೆ ಮುಂದಕ್ಕೆ ಹೋಗ್ತಾಳೆ. ಸೊ ಸ್ವಲ್ಪ ಮುಂದಕ್ಕೆ ಹೋಗ್ತಾಳೆ, ಏನು ಸೌಂಡ್ ಇರಲ್ಲ. ಇನ್ನ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದ್ದಾಗೆ ತುಂಬಾ ಜೋರಾಗಿ ಹೆಜ್ಜೆ ಶಬ್ದ ಕೇಳಿಸುತ್ತಂತೆ. ಅಲ್ಲಿ ಇವಳು ತುಂಬಾ ಭಯ ಭೀತಳಾಗಿ ಸಡನ್ ಆಗಿ ಹಿಂತಿರುಗಿ ನೋಡ್ತಾಳೆ. ನೋಡಿದ್ರೆ ಯಾರು ಇಲ್ಲ. ಮಳೆ ಮಾತ್ರ ಬರ್ತಾ ಇದೆ. ಸುತ್ತಮುತ್ತಲು ಕತ್ಲೆ ಆವರಿಸ್ಕೊಂಡಿದೆ. ಮುಖ್ಯವಾಗಿ ಅವಳು ಹೋಗುವ ದಾರಿಯಲ್ಲಿ 2 ಬೀದಿ ಲೈಟ್ ಇರೋದು. ಸ್ಟಾರ್ಟ್ ಅಲ್ಲಿ ಒಂದು ಸಿಕ್ಕಿದ್ರೆ ಇನ್ನೇನು ಮನೆ ಹತ್ತಿರದಲ್ಲಿ ಇನ್ನೊಂದಿರುತ್ತೆ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಸ್ವಲ್ಪ ದೂರದಲ್ಲೇ
ಒಬ್ಬ ಮನುಷ್ಯ ನಡ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾಳೆ. ನೋಡ್ತಾ ಇದ್ದಂಗೆ ಅವಳಿಗೆ ಗೊತ್ತಾಗುತ್ತೆ ಆ ಮನುಷ್ಯ ಅವಳ ಪಕ್ಕದ ಮನೆ ಅಂಕಲ್ ಅಂತ. ಸೊ ಹಬ್ಬ ಸ್ವಲ್ಪ ಧೈರ್ಯ ಬಂತು ಅಂತ ಅವಳು ಅನ್ಕೊಂತಾಳೆ. ಆದ್ರೆ ಅವಳು ಆ ಅಂಕಲ್ ಅವ್ರ ಜೊತೆ ಮಾತಾಡಲ್ಲ. ನಿಮ್ಗೆ ಗೊತ್ತು, ಹಳ್ಳಿಗಳಲ್ಲಿ ಅಕ್ಕಪಕ್ಕ ಮನೆಯಲ್ಲಿ ಏನಾದ್ರೂ ವಿಷಯಗಳಲ್ಲಿ ಜಗಳ ಆಗುತ್ತೆ. ಸೊ ಅದೇ ರೀತಿ ಇವ್ರ ಮನೆಯವ್ರಿಗೂ ಅವ್ರ ಮನೆಯವ್ರಿಗೂ ಜಗಳ ಆಗಿತ್ತು. ಸೊ ಇವಳು ಅವರನ್ನ ಮಾತಾಡಿಸೋ ಹಾಗಿರ್ಲಿಲ್ಲ. ಹಾಗೆ ಅವ್ರು ಹೇಗೋ ಮುಂದಕ್ಕೆ ಹೋಗ್ತಾ ಇದ್ದಾರೆ, ಅವರನ್ನ ಹಿಂಬಾಲಿಸ್ಕೊಂಡೆ ಹೋಗೋಣ ಅಂತ ಇವಳು ಅದೇ ದಾರಿಲಿ ಮುಂದಕ್ಕೆ ಹೋಗ್ತಾಳೆ. ಹಾಗೆ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಅಲ್ಲಿ 2 ತಿರುವು ಬರುತ್ತೆ. ಒಂದು ಆ ಅಂಕಲ್ ಮನೆಗೆ ಹೋಗುವಂತಹ ಒಂದು ದಾರಿ, ಇನ್ನೊಂದು ತಿರುವು ಇವಳ ಮನೆಗೆ ಹೋಗುವ ದಾರಿ. ಇನ್ನ ಆ ಒಂದು ತಿರುವು ಪಡೆದು ಇನ್ನ 5-10 ನಿಮಿಷಕ್ಕೆ ಇವಳ ಮನೆ ಸಿಗುತ್ತೆ. ಹಾಗೆ ಇವಳೇನ್ ಮಾಡ್ತಾಳೆ, ಇನ್ನೇನು ಆ ತಿರುವನ್ನು ತೆಗೆದುಕೊಳ್ಳುವ ಸಮಯದಲ್ಲಿ ಮತ್ತೆ ಇವಳಿಗೆ ಜೋರಾದ ಗಜ್ಜೆ ಶಬ್ದ ಕೇಳಿಸುತ್ತೆ. ಅಲ್ಲಿಗೆ ಇವಳು ತುಂಬಾ ಹೆದರ್ಕೊಂಡು ಅಂಕಲ್ ಅಂತ ಕರೀತಾಳೆ. ಅವರು ಮುಂದಕ್ಕೆ ಹೋಗ್ತಾ ಇರೋರು ಮತ್ತೆ ಹಿಂದಿರುಗಿ ಯಾರು ಅಂತ ಕೇಳ್ತಾರೆ. ಇವಳು ಅಂತ ಗೊತ್ತಾಗಿದ್ದ ತಕ್ಷಣ ಆ ಯಪ್ಪ ಹಾಗೆ ಮುಂದಕ್ಕೆ ಹೋಗ್ತಾನೆ. ಇವಳು ತುಂಬಾ ಭಯದಿಂದ ಜೋರಾಗಿ ಮೊಬೈಲಲ್ಲಿ ಸಾಂಗನ್ನು ಹಾಕೊಂಡು ಅದೇ ದಾರಿಲಿ ಹೋಗ್ತಾಳೆ. ಹಾಗೆ ಹೋಗ್ತಾ ಇವಳ ಮನೆ ದಾರಿಗೆ ತಿರುವನ್ನ ತಗೊಳ್ತಾಳೆ. ತಗೊಂಡು ಒಂದು ಸ್ವಲ್ಪ ಮುಂದಕ್ಕೆ ಹೋಗ್ತಾ ಒಂದು ಚಿಕ್ಕ ಗುಡಿಸಲಿನ ಮನೆ ಇರುತ್ತೆ. ಸೊ ಅಲ್ಲಿ ಸುತ್ತಮುತ್ತ ತುಂಬಾ ಕಾಡು ಪ್ರದೇಶವಾಗಿರೋದ್ರಿಂದ ಸೊ ಒಂದು ಗುಡಿಸಲು, ಆ ಗುಡಿಸಲಿನ ಗೇಟನ್ನ ಓಪನ್ ಮಾಡ್ತಾಳೆ. ಓಪನ್ ಮಾಡಿದ ತಕ್ಷಣ ಇವಳಿಗೆ ವಿಚಿತ್ರವಾಗಿ ಏನೋ ಕೇಳಿಸೋ ತರ ಅನ್ಸುತ್ತೆ. ಸೊ ಆ ಕ್ಷಣಕ್ಕೆ ಅವಳು ಜೋರಾಗಿ ಚೀರ್ಕೊಂಡು ಓಡ್ತಾಳಂತೆ. ಸೊ ಓಡಿದ ತಕ್ಷಣ ಅವಳು ಮುಂದಕ್ಕೆ ಅವಳ ತಾಯಿನೂ ಕೂಡ ಇನ್ನೇನು ಬರೋ ಅಷ್ಟರಲ್ಲಿದ್ರು. ಸೊ ಇವಳು ಕೂಗಾಡಿದ ತಕ್ಷಣನೇ ಅವಳ ತಾಯಿಯು ಕೂಡ ಸಮೀಪಕ್ಕೆ ಬರ್ತಾರೆ. ಸೊ ಏನಕ್ಕೆ ಈ ತರ ಕೂತ್ಕೊಂಡು ಬರ್ತಾ ಇದೀಯ ಅಂತ ಅವರ ತಾಯಿ ಅವಳಿಗೆ ಬೈತಾರೆ. ಸೊ ಇಲ್ಲಮ್ಮ, ನನಗೆ ಏನೋ ನನ್ನ ಹಿಂದೆ ಹಿಂಬಾಲಿಸಿದಂತಾಗಿದೆ, ನನಗೆ ಭಯ ಆಗ್ತಾ ಇದೆ ಅಂತ ಹೇಳ್ತಾಳೆ. ಸೊ ಹಾಗೆ ಅವಳ ತಾಯಿ ಅವಳನ್ನ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಸೊ ಇದೆಲ್ಲ ಆದ ನಂತರ ಆ ದಿನ ರಾತ್ರಿ ತಂದೆ ಬರ್ತಾರೆ. ಸೊ ತಂದೆ, ತಾಯಿ ಹಾಗೂ ಇವಳು 3 ಜನ ಮಲಗಿರ್ತಾರೆ. ಬಟ್ ಇವಳಿಗೊಂದು ಪ್ರಾಬ್ಲಮ್ ಇರುತ್ತೆ. ಯಾವಾಗಲೂ ನೈಟ್ ನಿದ್ದೆಗಳಲ್ಲಿ ತುಂಬಾ ಜೋರಾಗಿ ಇವಳು ಕಿರ್ಚ್ಕೊಳ್ತಾಳೆ. ಸೊ ಅದೇ ತರ ಆ ದಿನ ರಾತ್ರಿ ಕೂಡ ಇವಳು ತುಂಬಾ ಜೋರಾಗಿ ಕಿರ್ಚ್ತಾ ಇದ್ದಾಳೆ. ಸೊ ಒಮ್ಮೆಲೆ ಕಿರ್ಚಿದ ಸೌಂಡ್ಗೆ ಅಪ್ಪ ಎಚ್ಚರದಿಂದ ನೋಡಮ್ಮ, ಮಗಳು ಕೂಗ್ತಾ ಇದ್ದಾಳೆ ಅಂತ ಹೇಳಿ ಏನಾಯ್ತು ಚಿನ್ನಮ್ಮ ಅಂತ ಹೇಳ್ಕೊಂಡು ಒಳಗಡೆ ಅವಳ ರೂಮಿಗೆ ಬರ್ತಾರೆ. ಸೊ ಬಂದ ತಕ್ಷಣ ಇವಳು ನನ್ನ ಕತ್ತನ್ನ ಯಾರೋ ಹಿಸುಕ್ತಾ ಇದ್ದಾರೆ, ಆ ಥರ ಫೀಲ್ ಆಗ್ತಾ ಇದೆ ನನಗೆ ಅಂತ ಹೇಳ್ತಾ ಅವಳು ತುಂಬಾ ಕೂಗ್ತಾಳೆ. ಅದಕ್ಕೆ ಅವಳ ಅಮ್ಮ ಏನೂ ಇಲ್ಲ, ಅದೆಲ್ಲ ನಿನ್ನ ಭ್ರಮೆ ಅಂತ ಹೇಳ್ತಾರೆ. ಹಾಗೆ ಅವಳನ್ನ ತಮ್ಮ ರೂಮಲ್ಲೇ ಮಲಗಿಸ್ತಾರೆ. ಆ ದಿನ ರಾತ್ರಿ ಕಳೆಯುತ್ತೆ. ಮರುದಿನ ರಾತ್ರಿ ಮತ್ತೆ ಅದೇ ರೀತಿ ಅವಳು ಕೂಗ್ತಾಳೆ. ಆಗ್ಲೂ ಕೂಡ ಅವಳ ತಾಯಿ ಬೈತಾರೆ. ಸೊ ಆ ದಿನಕ್ಕೆ ಇದೆಲ್ಲ ಮುಗ್ದೋಗುತ್ತೆ. ಸೊ ಹಾಗೆ ಮತ್ತೆ ಅವಳು ಆಫೀಸಿಗೆ ಹೋಗ್ತಾಳೆ. ಆ ದಿನ ರಾತ್ರಿ ಕೂಡ ಬರ್ತಾಳೆ. ಆ ದಿನ ನೈಟ್ ಮತ್ತೆ ಅವಳು ಮಲ್ಕೊಂಡಿದ್ದ ಹಾಗೆ ಅದೇ ತರ ಘಟನೆ ಮತ್ತೆ ರಿಪೀಟ್ ಆಗುತ್ತೆ. ಮಲ್ಕೊಂಡಿದ್ದಾಗ ಅವಳ ಕತ್ತನ್ನ
ಜೋರಾಗಿ ಯಾರೋ ಹಿಸುಕ್ತಾ ಇರೋ ಹಾಗೆ ಅವಳಿಗೆ ಮತ್ತೆ ಫೀಲ್ ಆಗುತ್ತೆ. ಇದು ಒಂದಿನ ಆಯ್ತು, 2 ದಿನ ಆಯ್ತು, 3ನೇ ದಿನ ಸೇಮ್ ಅದೇ ತರ ರಿಪಿಟೇಷನ್ ಆದಾಗ ಅವಳ ತಂದೆಗೆ ಗಾಬರಿ ಆಗುತ್ತೆ. ಅವರ ತಂದೆ ಮಾರನೇ ದಿನ ಬೆಳಿಗ್ಗೆ ಅವಳು ಹುಡ್ದಾಗ ಯಾರು ಅವಳನ್ನ ಜಾತಕ ಮಾಡಿಕೊಟ್ಟಿದ್ರು ಅವರ ಪಂಡಿತರ ಮನೆಗೆ ಅವಳ ಜಾತಕನ ತಗೊಂಡು ಹೋಗ್ತಾರೆ. ಸೊ ಹೋಗಿ ಈ ತರ ನಡೆದಿರೋ ವಿಷಯನ ಆ ಪಂಡಿತರಿಗೆ ತಿಳಿಸ್ತಾರೆ. ಇಲ್ಲಿ ಒಂದು ವಿಷಯ ಏನಪ್ಪಾ ಅಂದ್ರೆ, ಈ ಹುಡುಗಿ ಆಫೀಸಿಂದ ಬರ್ಬೇಕಾದ್ರೆ ಆಗಿರುವಂತಹ ಘಟನೆ ತನ್ನ ತಾಯಿ ಹತ್ರ ಮಾತ್ರ ಹೇಳಿರ್ತಾಳೆ. ಆದ್ರೆ ಈ ಒಂದು ಘಟನೆ ನನ್ನನ್ನು ಯಾರೋ ಹಿಂಬಾಲಿಸಿದ ಹಾಗಾಗಿದೆ, ಗೆಜ್ಜೆ ಶಬ್ದಗಳು ಕೇಳಿಸಿದೆ, ಇವು ಯಾವ ವಿಷಯನೂ ಕೂಡ ಅವಳು ಅವರ ತಂದೆಗೆ ಹೇಳಿರೋದಿಲ್ಲ. ಎಂದಿನಂತೆ ಅವಳು ಬೆಳಿಗ್ಗೆ ಎದ್ದಿರ್ತಾಳೆ. ಸೊ ಇವರ ತಂದೆ ಪಂಡಿತರ ಮನೆಯಿಂದ ಜಾತಕ ತಗೊಂಡು ಸರಿಸುಮಾರು ಮಧ್ಯಾಹ್ನ ಆಗಿರುತ್ತೆ. ಇವರು ಊಟ ಮಾಡ್ತಾ ಇರ್ತಾರೆ, ಯಾರು ತಾಯಿ ಮತ್ತೆ ಮಗಳು. ಸೊ ಬಂದ ತಕ್ಷಣ ಇವರು ಕೇಳೋದು ಒಂದೇನೆ, ನೀನು ಮೊನ್ನೆ ದಿನ ರಾತ್ರಿ ಬರಬೇಕಾದ್ರೆ ನಿನ್ನನ್ನು ಯಾರಾದರೂ ಹಿಂಬಾಲಿಸಿದ ಹಾಗೆ, ಇಲ್ಲ ನಿನಗೆ ವಿಚಿತ್ರ ಶಕ್ತಿ ಏನಾದರೂ ಗೋಚರಿಸಿದ ಹಾಗೆ, ಯಾವುದಾದ್ರೂ ಶಬ್ದ ಕೇಳಿರೋ ಹಾಗೆ ನಿನಗೆ ಆಗಿದೆಯಾ ಅಂತ ಬಂದ ತಕ್ಷಣ ಕೇಳ್ತಾರೆ. ಇದನ್ನ ಕೇಳಿದ ತಕ್ಷಣ ಅವಳಿಗೆ ಶಾಕ್ ಆಗುತ್ತೆ. ಮೊದಲನೇದಾಗಿ ಈ ವಿಷಯ ತನ್ನ ತಂದೆ ಹತ್ರ ಅವಳು ಹೇಳಿರಲ್ಲ. ಸೊ ಕೇಳಿದಾಗ ಅವಳು ಹೇಳ್ತಾಳೆ, ಹೌದು ಅಪ್ಪ, ಈ ತರ ಮೊನ್ನೆ ದಿನ ರಾತ್ರಿ ನಾನು ಬರಬೇಕಾದ್ರೆ ನನ್ನನ್ನು ಯಾರೋ ಹಿಂಬಾಲಿಸಿದ ಹಾಗೆ ಮತ್ತು ಗೆಜ್ಜೆ ಶಬ್ದಗಳು ಕೇಳಿಸ್ತಾ ಇತ್ತು ಅಂತ. ಹೌದಮ್ಮ, ಪಂಡಿತರು ಇದನ್ನೇ ನನಗೆ ಹೇಳಿದ್ರು. ಈ ರೀತಿ ನಿನ್ನನ್ನು ಹಿಂಬಾಲಿಸಿದ್ದು ಬೇರೆ ಯಾರೂ ಅಲ್ಲ, ನೀನು ಅನ್ಕೊಂಡಿರುವ ಹಾಗೆ ಅದು ದೆವ್ವ ಅಲ್ಲ ಅಮ್ಮ, ಅದು ದೈವ ಅಂತ ಅವಳ ತಂದೆ ಅವಳಿಗೆ ಹೇಳ್ತಾರೆ. ಇದನ್ನ ಕೇಳಿದ ಅವಳು ಮತ್ತೆ ಅವಳ ತಾಯಿ ಇಬ್ರು ಶಾಕ್ ಆಗ್ತಾರೆ. ಹಾಗಾದ್ರೆ ಈ ದೈವ ಯಾವುದು? ನೋಡಿ ಪಾರ್ಟ್ 2.